ಆರಂಭದಲ್ಲಿ ಹೇಳ್ತಾ ಇದ್ದೀವಿ ವೀಕ್ಷಕರೇ, ಜೆಡಿಯು ಪಾರ್ಟಿ ಮೊದಲ ಸ್ಥಾನದಲ್ಲಿ ಇರುತ್ತೆ, ಬಾಣ ಕಮಾಲ್ ಮಾಡುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ವಿ. ಎರಡನೇ ಸ್ಥಾನಕ್ಕಾಗಿ ಬಿಜೆಪಿ ಮತ್ತು ಆರ್ಜೆಡಿ ನಡುವೆ ಪೈಪೋಟಿ ಇರುತ್ತೆ, ಕಾಂಗ್ರೆಸ್ 10 ಸ್ಥಾನಗಳನ್ನ ಗಳಿಸೋದು ಡೌಟ್ ಅನ್ನುವಂತ ಮಾತಿತ್ತು. ಇನ್ನ ನೆಕ್ಸ್ಟ್ ಸರ್ವೆನ ನಾವು ನೋಡೋಣ. ಜೆವಿಸಿ ಸರ್ವೆ ಏನ್ ಹೇಳುತ್ತೆ? ಜೆವಿಸಿ ಸಂಸ್ಥೆಯ ಸರ್ವೆ ಪ್ರಕಾರ 135ರಿಂದ 150 ಸ್ಥಾನಗಳನ್ನ ಎನ್ಡಿಎ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. 135ರಿಂದ 150 ಸ್ಥಾನಗಳು. ಹಾಗೇನೆ ಇಂಡಿ ಒಕ್ಕೂಟ 88ರಿಂದ 103 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಇಂಡಿ ಒಕ್ಕೂಟ ಅಂತ ಜೆವಿಸಿ ಹೇಳ್ತಾ ಇದೆ. ಇತರೆ 3ರಿಂದ 7. ಇನ್ನ ಇಟಿಜಿ ಸರ್ವೆ ಪ್ರಕಾರ ಇಟಿಜಿ ಸರ್ವೆ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಈಗ ಇಟಿಜಿ ಸರ್ವೆ ಪ್ರಕಾರ ಬರೀ 84ರಿಂದ 85 ಸ್ಥಾನಗಳನ್ನ ಮಾತ್ರ ಎನ್ಡಿಎ ಒಕ್ಕೂಟ ಪಡೆದುಕೊಳ್ಳುತ್ತಂತೆ. ನೋಡಿ, ಭರ್ಜರಿ ಬಹುಮತವನ್ನ ಗಳಿಸುತ್ತೆ ಇಂಡಿ ಒಕ್ಕೂಟ ಈ ಇಟಿಜಿ ಸರ್ವೆ ಪ್ರಕಾರ. ಎಷ್ಟು ಅಂತಂದ್ರೆ 154ರಿಂದ 155 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಇಂಡಿ ಒಕ್ಕೂಟ ಪಡೆಯುತ್ತೆ ಅಂತ ಇಟಿಜಿ ಸರ್ವೆ ಹೇಳ್ತಾ ಇದೆ. ಇತರೆ 14ರಿಂದ 15 ಇತರೆಗೂ ಕೂಡ ಹೆಚ್ಚು ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಇನ್ನ ಡಿವಿ ರಿಸರ್ಚ್ ಪ್ರಕಾರ ನಾವು ನೋಡ್ತಾ ಹೋದ್ರೆ 137ರಿಂದ 152 ಸ್ಥಾನಗಳನ್ನ ಎನ್ಡಿಎ ಒಕ್ಕೂಟ ಪಡೆಯುತ್ತೆ. ಕೇವಲ 83ರಿಂದ 98 ಸ್ಥಾನಗಳನ್ನ ಇಂಡಿ ಒಕ್ಕೂಟ ಪಡೆದುಕೊಳ್ಳುತ್ತೆ. ಇತರೆ 2ರಿಂದ 6. ಇನ್ನ ಪೋಲ್ ಡೈರಿಯ ಪ್ರಕಾರ 184ರಿಂದ 209. ಇದು ಕೂಡ ಅಬ್ಸಲ್ಯೂಟ್ ಮೆಜಾರಿಟಿ. 184ರಿಂದ 209 ಸ್ಥಾನಗಳನ್ನ ಎನ್ಡಿಎ ಪಡೆದುಕೊಳ್ಳುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಪೋಲ್ ಡೈರಿ ಹೇಳ್ತಾ ಇದೆ. 32ರಿಂದ 49 ಸ್ಥಾನಗಳನ್ನ ಇಂಡಿ ಒಕ್ಕೂಟ ಪಡೆದುಕೊಳ್ಳುತ್ತೆ ಅಂತ ಈ ಪೋಲ್ ಡೈರಿ ಹೇಳ್ತಾ ಇದೆ. ಇನ್ನ ಇತರೆ ಎಷ್ಟು ಜನ ಗೆಲ್ಲಬಹುದು ಅಂದ್ರೆ ಕೇವಲ 1 ಅಥವಾ 5 ಸ್ಥಾನಗಳು ಅಂತ ಹೇಳ್ತಾ ಇದೆ. ಇನ್ನ ಈ ಎಲ್ಲ ಸಂಸ್ಥೆಗಳ ಪೋಲ್ ಅನ್ನ ನೋಡ್ತಾ ಹೋದ್ರೆ ಅಂದ್ರೆ ಜೆವಿಸಿ, ಇಟಿಜಿ, ಡಿವಿ ರಿಸರ್ಚ್ ಹಾಗೇನೆ ಪೋಲ್ ಡೈರಿ, ಇದರ ಪೋಲ್ ಅನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ಎನ್ಡಿಎ ಒಕ್ಕೂಟಕ್ಕೆ ಬರೋಬ್ಬರಿ 141ರಿಂದ 142 ಸ್ಥಾನಗಳು. 2 ಪೋಲ್ ಅನ್ನ ನೀವು ಗಮನಿಸಿದಾಗ ಎನ್ಡಿಎಗೆ ಈ ಎಲ್ಲ ಸರ್ವೆ ಸಂಸ್ಥೆಗಳು ಬಹುಪರ ಕಂದಿದೆ. ಸೊ ಈಗ ಈ ಪೋಲ್ ಅನ್ನ ನೋಡಿದ್ರೆ 141ರಿಂದ 142 ಸ್ಥಾನಗಳನ್ನ ಎನ್ಡಿಎ ಪಡೆದುಕೊಳ್ಳುತ್ತೆ. ಬಹುಮತಕ್ಕೆ ಬೇಕಾಗಿರೋ 122, ಅದನ್ನ ಮೀರಿ ಹೆಚ್ಚು ಸ್ಥಾನಗಳನ್ನ ಪಡೆದುಕೊಳ್ತೀವಿ ಅಂತ 243 ಪೈಕಿ. ಇನ್ನ ಇಂಡಿ ಒಕ್ಕೂಟ 94ರಿಂದ 95 ಈ ಪೋಲ್ ನ ಪ್ರಕಾರ. ಇನ್ನ ಅದರ್ಸ್ 6ರಿಂದ 7. ಸೊ ಈ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇರೋದೇನು ಅಂತಂದ್ರೆ ಈ ಸಾರಿಯೂ ಕೂಡ ಜೆಡಿಯು ಬಿಹಾರಲ್ಲಿ ಕಮಾಲ್ ಮಾಡುತ್ತೆ. ಪ್ರಾದೇಶಿಕ ಪಕ್ಷಗಳ ಆರ್ಭಟ ಬಿಹಾರಲ್ಲಿ ಯಾವಾಗ್ಲೂ ಕೂಡ ಇರುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿತೀಶ್ ಕುಮಾರ್ ಯಾದವ್ ಅವರೇ ಮತ್ತೆ ಅಲ್ಲಿ ಕಮಾಲ್ ಮಾಡ್ತಾರೆ. ಈ ಸಂಖ್ಯಾಬಲದ ಮೂಲಕ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಲೆಕ್ಕಾಚಾರ ಇದೆ. ಇಲ್ಲಿವರೆಗೂ ಎನ್ಡಿಎ ಒಕ್ಕೂಟ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಲಿಲ್ಲ. ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸ್ತಾರಾ ಅಥವಾ ಅಚ್ಚರಿಯ ಅಭ್ಯರ್ಥಿಯನ್ನ ತಗೊಂಬಂದು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರಾ ಅನ್ನುವಂತಹ ಮಾತು ಕೂಡ ಇದೆ. ಆಶ್ಚರ್ಯ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನ ಈ ಕಡೆ ತೇಜಸ್ವಿ ಯಾದವ್ ಈ ಸಾರಿ ಒಂದು ಹೊಸ ಹುರುಪು ವಿಶ್ವಾಸದಲ್ಲಿದ್ದಾರೆ. ಯುವಕರೆಲ್ಲ ನಮಗೆ ಮಣೆ ಹಾಕಿದ್ದಾರೆ, ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮನೆಯಿಂದ ಎಲ್ಲರೂ ಕೂಡ ಧಾವಿಸಿದ್ದಾರೆ ಮತಗಟ್ಟೆಗಳಿಗೆ. ನಾವೇ ಈ ಸಾರಿ ಬಿಹಾರವನ್ನ ಆಳೋರು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ. ಕೈ ಜೋಡಿಸಿದ್ದಾರೆ, ಮಹಾಗಠಬಂಧನದಲ್ಲಿದ್ದಾರೆ ನಿಜ. ಆದ್ರೆ ಜೆಡಿಯುಗೆ ಪ್ರಬಲವಾಗಿ ಟಕ್ಕರ್ ಕೊಡೋದು ಆರ್ಜೆಡಿ. ಹಿಂಗಾಗಿ ತೇಜಸ್ವಿ ಯಾದವ್ಗೆ ಆ ವಿಶ್ವಾಸ ಇದೆ. ನಿತೀಶ್ ಕುಮಾರ್ ಅವರ ಆಡಳಿತ 20-25 ವರ್ಷದಿಂದ ಇವ್ರೇನ್ ಪಲ್ಟು ರಾಮ್ ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜಂಪ್ ಆಗಿ ಸಿಎಂ ಚೇರ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅದನ್ನ ಅಲ್ಲಾಡಿಸೋದಕ್ಕೆ ನಾವು ಬರ್ತಾ ಇದೀವಿ. ಬಿಹಾರ್ ಜನತೆ ನಮ್ಮ ಶಕ್ತಿಯಾಗಿದ್ದಾರೆ ಅಂತ ಮೊನ್ನೆಯಷ್ಟೇ ತೇಜಸ್ವಿ ಯಾದವ್ ಮಾತಾಡ್ತಾ ಇದ್ದಾರೆ. ಆರಂಭದಲ್ಲಿ ಹೇಳ್ತಾ ಇದ್ದೀವಿ ವೀಕ್ಷಕರೇ, ಜೆಡಿಯು ಪಾರ್ಟಿ ಮೊದಲ ಸ್ಥಾನದಲ್ಲಿ ಇರುತ್ತೆ, ಬಾಣ ಕಮಾಲ್ ಮಾಡುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ವಿ. ಎರಡನೇ ಸ್ಥಾನಕ್ಕಾಗಿ ಬಿಜೆಪಿ ಮತ್ತು ಆರ್ಜೆಡಿ ನಡುವೆ ಪೈಪೋಟಿ ಇರುತ್ತೆ, ಕಾಂಗ್ರೆಸ್ 10 ಸ್ಥಾನಗಳನ್ನ ಗಳಿಸೋದು ಡೌಟ್ ಅನ್ನುವಂತ ಮಾತಿತ್ತು.
ಇನ್ನು ನೆಕ್ಸ್ಟ್ ಸರ್ವೆನ ನಾವು ನೋಡೋಣ. ಜೆವಿಸಿ ಸರ್ವೆ ಏನ್ ಹೇಳುತ್ತೆ? ಜೆವಿಸಿ ಸಂಸ್ಥೆಯ ಸರ್ವೆ ಪ್ರಕಾರ 135ರಿಂದ 150 ಸ್ಥಾನಗಳನ್ನ ಎನ್ಡಿಎ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. 135ರಿಂದ 150 ಸ್ಥಾನಗಳು. ಹಾಗೇನೆ ಇಂಡಿ ಒಕ್ಕೂಟ 88ರಿಂದ 103 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಇಂಡಿ ಒಕ್ಕೂಟ ಅಂತ ಜೆವಿಸಿ ಹೇಳ್ತಾ ಇದೆ. ಇತರೆ 3ರಿಂದ 7. ಇನ್ನ ಇಟಿಜಿ ಸರ್ವೆ ಪ್ರಕಾರ ಇಟಿಜಿ ಸರ್ವೆ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಈಗ ಇಟಿಜಿ ಸರ್ವೆ ಪ್ರಕಾರ ಬರೀ 84ರಿಂದ 85 ಸ್ಥಾನಗಳನ್ನ ಮಾತ್ರ ಎನ್ಡಿಎ ಒಕ್ಕೂಟ ಪಡೆದುಕೊಳ್ಳುತ್ತಂತೆ. ನೋಡಿ, ಭರ್ಜರಿ ಬಹುಮತವನ್ನ ಗಳಿಸುತ್ತೆ ಇಂಡಿ ಒಕ್ಕೂಟ ಈ ಇಟಿಜಿ ಸರ್ವೆ ಪ್ರಕಾರ. ಎಷ್ಟು ಅಂತಂದ್ರೆ 154ರಿಂದ 155 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಇಂಡಿ ಒಕ್ಕೂಟ ಪಡೆಯುತ್ತೆ ಅಂತ ಇಟಿಜಿ ಸರ್ವೆ ಹೇಳ್ತಾ ಇದೆ. ಇತರೆ 14ರಿಂದ 15 ಇತರೆಗೂ ಕೂಡ ಹೆಚ್ಚು ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಇನ್ನ ಡಿವಿ ರಿಸರ್ಚ್ ಪ್ರಕಾರ ನಾವು ನೋಡ್ತಾ ಹೋದ್ರೆ 137ರಿಂದ 152 ಸ್ಥಾನಗಳನ್ನ ಎನ್ಡಿಎ ಒಕ್ಕೂಟ ಪಡೆಯುತ್ತೆ. ಕೇವಲ 83ರಿಂದ 98 ಸ್ಥಾನಗಳನ್ನ ಇಂಡಿ ಒಕ್ಕೂಟ ಪಡೆದುಕೊಳ್ಳುತ್ತೆ. ಇತರೆ 2ರಿಂದ 6. ಇನ್ನ ಪೋಲ್ ಡೈರಿಯ ಪ್ರಕಾರ 184ರಿಂದ 209. ಇದು ಕೂಡ ಅಬ್ಸಲ್ಯೂಟ್ ಮೆಜಾರಿಟಿ. 184ರಿಂದ 209 ಸ್ಥಾನಗಳನ್ನ ಎನ್ಡಿಎ ಪಡೆದುಕೊಳ್ಳುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಪೋಲ್ ಡೈರಿ ಹೇಳ್ತಾ ಇದೆ. 32ರಿಂದ 49 ಸ್ಥಾನಗಳನ್ನ ಇಂಡಿ ಒಕ್ಕೂಟ ಪಡೆದುಕೊಳ್ಳುತ್ತೆ ಅಂತ ಈ ಪೋಲ್ ಡೈರಿ ಹೇಳ್ತಾ ಇದೆ. ಇನ್ನ ಇತರೆ ಎಷ್ಟು ಜನ ಗೆಲ್ಲಬಹುದು ಅಂದ್ರೆ ಕೇವಲ 1 ಅಥವಾ 5 ಸ್ಥಾನಗಳು ಅಂತ ಹೇಳ್ತಾ ಇದೆ. ಇನ್ನ ಈ ಎಲ್ಲ ಸಂಸ್ಥೆಗಳ ಪೋಲ್ ಅನ್ನ ನೋಡ್ತಾ ಹೋದ್ರೆ ಅಂದ್ರೆ ಜೆವಿಸಿ, ಇಟಿಜಿ, ಡಿವಿ ರಿಸರ್ಚ್ ಹಾಗೇನೆ ಪೋಲ್ ಡೈರಿ, ಇದರ ಪೋಲ್ ಅನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ಎನ್ಡಿಎ ಒಕ್ಕೂಟಕ್ಕೆ ಬರೋಬ್ಬರಿ 141ರಿಂದ 142 ಸ್ಥಾನಗಳು. 2 ಪೋಲ್ ಅನ್ನ ನೀವು ಗಮನಿಸಿದಾಗ ಎನ್ಡಿಎಗೆ ಈ ಎಲ್ಲ ಸರ್ವೆ ಸಂಸ್ಥೆಗಳು ಬಹುಪರ ಕಂದಿದೆ. ಸೊ ಈಗ ಈ ಪೋಲ್ ಅನ್ನ ನೋಡಿದ್ರೆ 141ರಿಂದ 142 ಸ್ಥಾನಗಳನ್ನ ಎನ್ಡಿಎ ಪಡೆದುಕೊಳ್ಳುತ್ತೆ. ಬಹುಮತಕ್ಕೆ ಬೇಕಾಗಿರೋ 122. ಅದನ್ನ ಮೀರಿ ಹೆಚ್ಚು ಸ್ಥಾನಗಳನ್ನ ಪಡೆದುಕೊಳ್ತೀವಿ ಅಂತ 243ರ ಪೈಕಿ. ಇನ್ನ ಇಂಡಿ ಒಕ್ಕೂಟ 94ರಿಂದ 95 ಈ ಪೋಲ್ ಪ್ರಕಾರ. ಇನ್ನ ಅದರ್ಸ್ 6ರಿಂದ 7. ಸೊ ಈ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇರೋದೇನು ಅಂತಂದ್ರೆ ಈ ಸಾರಿಯೂ ಕೂಡ ಜೆಡಿಯು ಬಿಹಾರಲ್ಲಿ ಕಮಾಲ್ ಮಾಡುತ್ತೆ. ಪ್ರಾದೇಶಿಕ ಪಕ್ಷಗಳ ಆರ್ಭಟ ಬಿಹಾರಲ್ಲಿ ಯಾವಾಗ್ಲೂ ಕೂಡ ಇರುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿತೀಶ್ ಕುಮಾರ್ ಯಾದವ್ ಅವರೇ ಮತ್ತೆ ಅಲ್ಲಿ ಕಮಾಲ್ ಮಾಡ್ತಾರೆ. ಈ ಸಂಖ್ಯಾಬಲದ ಮೂಲಕ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಲೆಕ್ಕಾಚಾರ ಇದೆ. ಇಲ್ಲಿವರೆಗೂ ಎನ್ಡಿಎ ಒಕ್ಕೂಟ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಲಿಲ್ಲ. ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸ್ತಾರಾ ಅಥವಾ ಅಚ್ಚರಿಯ ಅಭ್ಯರ್ಥಿಯನ್ನ ತಗೊಂಬಂದು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರಾ ಅನ್ನುವಂತಹ ಮಾತು ಕೂಡ ಇದೆ. ಆಶ್ಚರ್ಯ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನ ಈ ಕಡೆ ತೇಜಸ್ವಿ ಯಾದವ್ ಈ ಸಾರಿ ಒಂದು ಹೊಸ ಹುರುಪು ವಿಶ್ವಾಸದಲ್ಲಿದ್ದಾರೆ. ಯುವಕರೆಲ್ಲ ನಮಗೆ ಮಣೆ ಹಾಕಿದ್ದಾರೆ, ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮನೆಯಿಂದ ಎಲ್ಲರೂ ಕೂಡ ಧಾವಿಸಿದ್ದಾರೆ ಮತಗಟ್ಟೆಗಳಿಗೆ. ನಾವೇ ಈ ಸಾರಿ ಬಿಹಾರವನ್ನ ಆಳೋರು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ. ಕೈ ಜೋಡಿಸಿದ್ದಾರೆ, ಮಹಾಗಠಬಂಧನದಲ್ಲಿದ್ದಾರೆ ನಿಜ. ಆದ್ರೆ ಜೆಡಿಯುಗೆ ಪ್ರಬಲವಾಗಿ ಟಕ್ಕರ್ ಕೊಡೋದು ಆರ್ಜೆಡಿ. ಹಿಂಗಾಗಿ ತೇಜಸ್ವಿ ಯಾದವ್ಗೆ ಆ ವಿಶ್ವಾಸ ಇದೆ. ನಿತೀಶ್ ಕುಮಾರ್ ಅವರ ಆಡಳಿತ 20-25 ವರ್ಷದಿಂದ ಇವ್ರೇನ್ ಪಲ್ಟೂರಾಮ್ ತರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಜಂಪ್ ಆಗಿ ಸಿಎಂ ಚೇರ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅದನ್ನ ಅಲ್ಲಾಡಿಸೋದಕ್ಕೆ ನಾವು ಬರ್ತಾ ಇದೀವಿ. ಬಿಹಾರ್ ಜನತೆ ನಮ್ಮ ಶಕ್ತಿಯಾಗಿದ್ದಾರೆ ಅಂತ ಮೊನ್ನೆಯಷ್ಟೇ ತೇಜಸ್ವಿ ಯಾದವ್ ಮಾತಾಡ್ತಾರೆ.